ಅದನ್ನ ನಾನು ಕೇಳೋದೇನಿದೆ, ನಿಮ್ಗೇನು ಇಷ್ಟನೋ ಅದನ್ನ ಮಾಡಿ. ಹಾಗಲ್ಲ ರೀ, ನಿಮ್ಗೇನು ಇಷ್ಟನೋ ಅದನ್ನ ಮಾಡಿದ್ರೆ ನಂಗೂ ಖುಷಿ. ಏನಾದ್ರೂ ಮಾಡು ಅಂದ್ರೆ ನಂಗೆ ಕನ್ಫ್ಯೂಸ್ ಆಗುತ್ತಪ್ಪ. ಯಾಕೆ ಹಾಗೆ ಅನ್ಕೋತೀರಿ? ಏನು ಇಷ್ಟನೋ ಅದನ್ನ ಮಾಡಿ, ನಾನು ಅದನ್ನೇ ಸಂತೋಷವಾಗಿ ತಿಂತೀನಪ್ಪ. ಅದೆಲ್ಲ ಹೇಳಿದ್ರೆ ಆಗಲ್ಲ, ನಾನು ಏನ್ ಮಾಡ್ಬೇಕು ಅಂತ ಹೇಳಲೇಬೇಕು. ಒಂದು ಕೆಲಸ ಮಾಡಿ, ಎಲ್ಲ ತರಕಾರಿನೂ ಹಾಕಿ ಒಳ್ಳೆ ಹುಳಿ ಮಾಡ್ಬಿಡಿ. ಹುಳಿ ನಿಮಗೆ ಸ್ಪೆಷಲ್ಲ? ಆಯ್ತು ಬಿಡಿ, ನೀವು ಕೇಳಿದ್ರಿ ಅಂತ ಅದನ್ನೇ ಮಾಡ್ತೀನಿ. ನೆಂಚ್ಕೊಳಕ್ಕೆ ಏನ್ ಮಾಡ್ಲಿ? ಅದನ್ನು ನನ್ನೇ ಕೇಳಿದ್ರೆ ಹೇಗೆ? ನೋಡಿ, ನೀವು ನಿಮ್ಗೆ ಏನು ಇಷ್ಟನೋ ಅದನ್ನ ಮಾಡಬೇಕು. ಆಮೇಲೆ ಅದು ನನಗೆ ಇಷ್ಟ ಆಗೋ ಹಾಗೆ ನಡ್ಕೋಬೇಕಪ್ಪ. ನಿಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಹೇಗಾಗತ್ತೆ ಹೇಳಿ? ನನಗೆ ಕ್ಲಾರಿಟಿ ಇದೆ ರೀ, ಆದ್ರೂ ನನ್ನ ಒಂದ್ಸತಿ ಕೇಳಿ ತಿಳ್ಕೊಳ್ಳೋಣ ಅಂತ. ಆಮೇಲೆ ನಾನು ಅನ್ಕೊಂಡಿರೋದು ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ. ಚಿನ್ಮರಿ, ಎಲ್ಲ ಓಕೆ, ಆದರೆ ನೀವು ನನಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿರೋದು ನನಗೆ ಯಾಕೋ ಸರಿ ಹೋಗ್ತಿಲ್ಲ. ಆರಾಮಾಗಿರ್ಬೋದಲ್ವ ನೀವು? ಹೌದು, ತುಂಬಾ ಕಷ್ಟಪಡ್ತೀನಿ ನೋಡಿ. ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಳೇ ಇರ್ತೀನಿ. ಅಡ್ಗೆನೂ ಮಾಡಬೇಡ ಅಂದ್ರೆ ಹೇಗೆ ಹೇಳಿ? ಸರಿ, ನಿಮ್ಗೆ ಏನು ಇಷ್ಟನೋ ಅದನ್ನ ಮಾಡಿ, ನಾನು ಹೋಗ್ಬರ್ತೀನಿ. ಬಾಯ್. ಅತ್ತೆ ಯಾಕತ್ತೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನೂ ಇಲ್ಲ ವೀಣಾ. ಅಕ್ಕಿಯಲ್ಲಿ ಅಕ್ಕಿ ಮೊರ ಆಚೆ ಕೆಳಗ್ ಬಿತ್ತು. ಮೊರನ ಬೀಳಿಸ್ಬಿಟ್ರಾ? ಏನಾಗಿದೆ ಅತ್ತೆ ನಿಮ್ಗೆ ಇತ್ತೀಚೆಗೆ? ನಿಮ್ಮನ್ನ ನೋಡಿದ್ರೆ ಯಾಕೋ ಹುಷಾರಿಲ್ಲ ಅನಿಸ್ತಿದೆ. ನಾನು ಮಾವನ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ವೀಣಾ, ಬೇಡ, ಫೋನ್ ಎಲ್ಲ ಮಾಡ್ಬೇಡ. ನನಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಹೋಗಿ ಅಕ್ಕಿ ಮೊರ ತಗೊಂಡ್ ಬಂದ್ಬಿಡು. ಹೋಗು ವೀಣಾ, ತಗೊಂಡ್ ಬಾ, ಹೋಗು. ಹೇಳಿ ಲಕ್ಷ್ಮತೆ. ಸಿದ್ದು, ಎಲ್ಲಿದ್ಯಪ್ಪ? ಯಾಕೆ ಲಕ್ಷ್ಮತೆ ಗಾಬರಿ ಆಗಿದ್ದೀರಾ? ಏನಾಯ್ತು? ನೋಡಪ್ಪ, ಭಾವನನ್ನ ಯಾರೋ 4 ಜನ ಗಾಡಿಯಲ್ಲಿ ಬಂದು ಹೇಳ್ಕೊಂಡು ಹೋಗ್ಬಿಟ್ರಪ್ಪ. ಯಾವಾಗ? ಎಲ್ಲಿ? ಈಗ ತಾನೇ ಮನೆ ಮುಂದೆ ಸಿದ್ದು. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸರಿ, ಗಾಡಿ ನಂಬರ್ ಏನಾದ್ರು ನೋಡಿದ್ರಾ? ಇಲ್ಲ ಸಿದ್ದು, ಗಾಬರಿಯಲ್ಲಿ ನನಗೇನು ಕಾಣಿಸ್ಲಿಲ್ಲ. ಸರಿ, ಗಾಡಿ ಯಾವ ಕಲರ್ ಇತ್ತು ಅಂತ ನೋಡಿದ್ರಾ? ಗ್ರೇ ಕಲರ್ ಸಿದ್ದು. ನನಗೆ ಭಯ ಆಗ್ತಿದೆ ಸಿದ್ದು, ನೀನೇ ಏನಾದ್ರೂ ಮಾಡ್ಬೇಕು. ಸರಿ ಲಕ್ಷ್ಮತೆ, ನಿಮ್ಮೇನ್ ಗಾಬರಿ ಆಗ್ಬಿಡಿ, ನಾನೆಲ್ಲ ನೋಡ್ಕೋತೀನಿ. ಈಗ ನಮ್ಮ ಹುಡುಗರು ಅವಳನ್ನ ಎತ್ತಾಕೊಂಡು ಬಂದಿದ್ದಾರೆ. ನಿಮ್ ಭಾವನನ ಕಿಡ್ನಾಪ್ ಮಾಡಿಸ್ತೀನಿ ಅಂತ ಹೇಳಿದಾಗ ಜೋಕ್ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ನಿಜವಾಗ್ಲೂ ಮಾಡಿಸ್ಬಿಟ್ಯಾ? ಬಂಗಾರಿ, ಈಗ ಜೋಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇ ಜೋಕರ್ಗಳಾಗ್ಬಿಡ್ತೀವಿ. ಅದಕ್ಕೆ ಅನ್ಕೊಂಡಾಗೆ ಮಾಡಿಬಿಟ್ಟೆ. ಈಗ ಅವಳು ನಮ್ಮ ವಶದಲ್ಲಿದ್ದಾಳೆ. ನಾವು ಹೇಳ್ದಾಗ ಕೇಳಲೇಬೇಕು. ಆದ್ರೆ ರವಿ, ಅವಳಿಗೆ ಮೊದ್ಲೇ ನಮ್ಮ ಮೇಲೆ ಕೋಪ ಇದೆ. ಅಕಸ್ಮಾತ್ ನಾವೇ ಕಿಡ್ನಾಪ್ ಮಾಡ್ಸಿದೀವಿ ಅಂತ ಗೊತ್ತಾದ್ರೆ ಕೆಲಸ ಎಲ್ಲ ಹಾಳಾಗೋಗುತ್ತೆ. ಬಂಗಾರಿ, ನನಗೇನು ಅಷ್ಟು ತಲೆ ಇಲ್ಲ ಅನ್ಕೊಂಡ. ನಾನೇ ಕಿಡ್ನಾಪ್ ಮಾಡಿಸಿದೀನಿ ಅಂತ ಅವಳಿಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ನಮ್ಮ ಹುಡುಗರು ನೋಡ್ಕೋತಾರೆ. 4 ದಿನ ಅವಳನ್ನಲ್ಲಿಟ್ಟು ಟಾರ್ಚರ್ ಕೊಟ್ಟರೆ ಯಾವಾಗಪ್ಪ ಇಲ್ಲಿಂದ ಹೋಗ್ತೀನಿ ಅಂತ ಅವಳೇ ದಾರಿಗೆ ಬರ್ತಾಳೆ. ಅಷ್ಟಕ್ಕೂ ಮಾನ ಮರ್ಯಾದೆಗೆ ಅಂಜೋ ಜನ ಭಯ ಪಡದೆ ಇರ್ತಾಳ? ಅದೇ ಭಯನ ಎನ್ಕ್ಯಾಶ್ ಮಾಡಿಕೊಂಡು ಅವಳ ಹತ್ರ ಸೈನ್ ಹಾಕಿಸ್ಕೋಬೇಕು. ರವಿ, ನಾನು ನಿನ್ನ ಒಳ್ಳೆ ಚಾಕ್ಲೇಟ್ ಬಾಯ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನಲ್ಲೂ ಇಷ್ಟೊಂದು ಕ್ರೂರತೆ ಇದೆಯಾ? ಬಂಗಾರಿ, ಬಿಸ್ನೆಸ್ಸಲ್ಲಿ ಇದೆಲ್ಲ ಮಾಮೂಲಿ. ಇಲ್ಲಿ ಕೈ ಮುಗಿದ್ರೆ ಕಪಾಳ ಕೊಡಿತಾರೆ, ಅದೇ ಕೈ ಎತ್ತಿದ್ರೆ ನಮ್ಮ ಕಾಲು ಹಿಡ್ಕೋತಾರೆ. ಭಾವನನ ಮೇಲೆ ಎಲ್ಲ ರೀತಿ ಪ್ರಯೋಗ ಮಾಡಿ ಸೋತಿದ ಮೇಲೆ ತಾನೇ ಈ ಕಿಡ್ನಾಪ್ ಮಾಡೋ ಐಡಿಯಾ ನಾವು ಮಾಡಿದ್ದು. ಡೋಂಟ್ ವರಿ ಬಂಗಾರಿ, ಎಲ್ಲ ನಾನು ನೋಡ್ಕೋತೀನಿ. ಅದು ಸರಿ ರವಿ, ಅಕಸ್ಮಾತ್ ಅವಳು ಕಿಡ್ನಾಪ್ ಆಗಿರೋ ವಿಷಯ ಯಾರಿಗಾದ್ರೂ ಗೊತ್ತಾಗಿ ಅವಳನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದ್ರೆ? ಅದು ಬರೀ ಭ್ರಮೆ ಬಂಗಾರಿ. ದಿಕ್ಕೇ ಇಲ್ದಿರೋಳಿಗೆ
ದಿಕ್ಪಾಲಕನಾಗಿ ಯಾವ ಗಂಡಸು ಬರ್ತಾನೆ? ಇನ್ ಕೇಸ್ ಬಂದ ಅಂತ ಇಟ್ಕೋ, ನಮ್ಮ ದುಡ್ಡಿನ ಪವರ್ ಮುಂದೆ ಅವನ ಪವರ್ ಕಟ್ ಮಾಡೋದು ತುಂಬ ಟೈಮ್ ಆಗಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ. ನನ್ನ ಚಿನ್ನ ಮರಿ ಏನು ಮಾಡ್ತಿರ್ಬೋದು ನೋಡೋಣವಾ? ಅವ್ರಿಗೆ ಹೇಗೂ ನಾನು ಹೊರಗಡೆ CCTV ಕ್ಯಾಮರಾ ಹಾಕ್ಸಿರೋದು ಗೊತ್ತಿಲ್ಲ. ತಗೊಳ್ಳಿ, ಇವತ್ತು ತರಕಾರಿ ಹುಳಿ ಮಾಡಿದ್ದೆ, ಸಾಂಬಾರ್ ತಿಂದು ಹೇಗಿದೆ ಅಂತ ಹೇಳಿ. ಹಾ, ಥ್ಯಾಂಕ್ಸ್. ತಿಂದ್ಬಿಟ್ಟು ಪ್ಲೇಟ್ ತಗೊಂಡ್ ಬಂದ್ ಕೊಡಿ. ಹಾ, मेरा बाप बहुत अच्छा इंसान है। सर ने अभी तक ऐसा हमको नहीं किया। हम बहुत रेस्पेक्ट करते हैं। आप खुशी रहो। ಹಾ, ನೀವ್ ಚೆನ್ನಾಗಿದ್ರೆ ತಾನೇ ನಾವ್ ಚೆನ್ನಾಗಿರೋದು. ಅಷ್ಟ್ ದೊಡ್ಡ ಮನೇನ ಬೆಳಗ್ಗೆಯಿಂದ ರಾತ್ರಿ ತನಕ ನೀವೊಬ್ರೇ ಕಾವಲ್ ಕಾಯ್ತಿರಲ್ಲ, ಅದಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದು. खाना खाकर साफ करके आपको वापस देता हूँ। ठीक है.